ತುಂಬ ನಡೆದಿದೆ. ನನಗೆ ಜಸ್ಟ್ ನಮ್ಮ ಆಫೀಸಲ್ಲಿ ಒಬ್ಬ ಹುಡುಗ ನನಗೆ ಗೊತ್ತಿದ್ದಂಗೆ, ಏನೇನ ಧೈರ್ಯ ನಿಮ್ಗೇನಾದರೂ ಬುದ್ಧಿ ಇದೆಯಾ ಅಂತ ಕೇಳಿದ್ರು. ಸರಿ, ನಾನೇನು ಮಾತಾಡಿಲ್ಲ, ಯಾಕೆಂದರೆ ಅವ್ರಿಗೂ ಗೊತ್ತಿರಲ್ಲ, ಯಾಕೆಂದರೆ ಸರ್ವೇ ಸಾಮಾನ್ಯ ಅದೆಲ್ಲ ಇದು ಮಾಡ್ಕೊಳ್ಳೋದು. ಬಟ್ ಅವರ ಕತೆ ಇದೆಯಲ್ಲ, ಆ ಕತೆ ಇದುವರೆಗೂ ನಾನು ಕೇಳಿರಲಿಲ್ಲ. ಅವ್ರು ಫಸ್ಟ್ ಹೇಳ್ದಾಗ ಆಯಿತು ಬಿಡಿ ಸರ್ ಅಂತ. ಆಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಯಾರೋ ಒಂದು ಹೇಳಿದಾಗ ಹೌದಾ ಇದೇನು ಅಂತ. ಆ ಮೈಸೂರಲ್ಲಿ ಒಂದು 10 ದಿವಸ ಶೂಟಿಂಗು ತೆಗಿಯೋಕ್ಕೆ ಮುಂಚೆ ಮೈಸೂರಿಗೆ ಹೋದ್ವಿ, ಎಲ್ಲ ಆಯಿತು, ಎಲ್ಲ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಇದು ಅವ್ರು ಕಾನ್ಫಿಡೆಂಟಾಗೇ ಇದ್ರು ಬಿಡಿ, ಯಾರು ಅರ್ಜುನ್ ಜನ್ಯವರು. ನಮಗೆ ಒಳಗಡೆ ಎಲ್ಲ ಇರುತ್ತಲ್ವಾ ಅಂತ. ಮೈಸೂರಲ್ಲಿ ಒಂದು 10 ದಿವಸ ಶೂಟಿಂಗ್ ನಾನು ಹೋಗಿಲ್ಲ, ಎಲ್ಲ ನಮ್ಮವರೆಲ್ಲ ಹೋಗಿ ಎಲ್ಲ ಅಂತ. ಸರ್ ನನಗೆ ನೀವು ಏನೇ ಮಾಡಿ ದಿನಾ ಶೂಟಿಂಗ್ ಮಾಡಿದ್ದು ಫೋಟೋ ಮಾತ್ರ ನನಗೆ ಬಂದುಬಿಡ್ಬೇಕು ಸರ್ ಅಂತೇಳಿ. ಅವ್ರು ಫಸ್ಟ್ ಆಲ್ರೆಡಿ, ಯಾಕಂದರೆ ನಾವು ಆನಿಮೇಷನ್ ಮಾಡಿದ್ವಲ್ಲ, ಮ್ಯೂಸಿಕ್ಕು ಡೈಲಾಗು ಎಲ್ಲ ಆಗಿತ್ತು, ಎಲ್ಲ ಅವರೇ ಮಾತಾಡಿರೋದೆಲ್ಲ ಇತ್ತು. ಆ ಮೋಷನಲ್ಲಿ ನಮ್ಗೆ ಕಳಿಸ್ತಾ ಇದ್ರಲ್ಲ, ಅದು ನೋಡಿದಾಗ ಆವಾಗ ನಂಗೆ ತುಂಬ ಕಾನ್ಫಿಡೆಂಟ್ ಆಗೋಯ್ತು ಇಲ್ಲ ಅಂತ. ಆಮೇಲೆ ಬರ್ತಾ ನಾನು ಸ್ವಲ್ಪ ಇನ್ವಾಲ್ವ್ ಆದೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದಕ್ಕನ್ನು 100% ಜಾಸ್ತಿ ಬಂದಿದೆ ಇನ್ಪುಟ್ಟು. ನಾವು ಅಷ್ಟು ಬಡ್ಜೆಟು ಅಂತ ಅಂದ್ಕೊಂಡಿರಲಿಲ್ಲ ಸ್ಟಾರ್ಟಿಂಗ್. ಮೈಸೂರಲ್ಲಿದ್ದಾಗ ಅಷ್ಟು ಬಡ್ಜೆಟ್ಟೇನು ಅಂದ್ಕೊಂಡಿಲ್ಲ. ಅದು ಬರ್ತಾ ಎಲ್ಲೋ ಬೆಟ್ಟದ ಥರ ಆಗೋಯ್ತು ಅದಂತ. ಬಟ್ ಅದು ಕತೆ ಅದೇ ಥರ ತೊಗೊಂಡಿದೆ. ಕತೆಗೆ ಏನು ಬೇಕೋ ಅದನ್ನು ನಾನು ಕೊಡ್ತಾಯಿದ್ದೀನಿ. ಅವರೇನು ಹೇಳ್ತಾಳೆ, ಅಣ್ಣ ಹಿಂಗೆ ಬೇಕು ಅಂತ, ಆಯಿತು ಸರ್ ಅಂತ. ಬಟ್ ನಮ್ಮದು ಕಾಣುತ್ತೆ ಅದಂತ. ಅದು ತುಂಬ ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.